ಹಲೋ ಎವ್ರಿವಾನ್, ವೆಲ್ಕಮ್ ಟು ಗುರುವಾರದ ಡೈಲಿ ವ್ಲಾಗ್ಗೆ. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಪ್ರಶ್ನೆಗೆ ಅಂತಂದರೆ DM ಮಾಡಿ ಕೇಳ್ತಿರ್ತೀರಾ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕ್ತಿರ್ತೀರಾ, ನನ್ನ ಮಗು ಇನ್ನೂ ಮಾತಾಡ್ತಿಲ್ಲ ಅಂತ. ಪ್ರತಿಯೊಂದು ಮಗುವಿನ ಒಂದು ಮಾತು ಲೇಟ್ ಆಗಿರೋದಕ್ಕೆ ನೀವು ಏನು ಫಾಲೋ ಮಾಡಿದ್ದೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಆದರೆ ನಾನು ಕೆಲವು ಪಾಯಿಂಟ್ಸ್ಗಳನ್ನ, ಕೆಲವು ಒಂದು ಟಿಪ್ಸ್ಗಳನ್ನ ಇರ್ಬೋದು ಜನರಲ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. ಆ ಪಾಯಿಂಟ್ಸ್ಗಳಲ್ಲಿ ನೀವು ಯಾವುದಾದ್ರೂ ಮಿಸ್ಟೇಕ ಮಾಡ್ತಿದ್ದೀರಾ ಅಥವಾ ಎಲ್ಲಿ ಮಿಸ್ ಹೊಡಿತಿದೆ, ಮಗುವಿನ ಲ್ಯಾಂಗ್ವೇಜ್ ಡಿಲೇ ಆಗೋದಕ್ಕೆ ಏನೆಲ್ಲ ಕಾರಣ ಅಂತ ನೀವು ಒಂದ್ಸಲ ಅನಲೈಸ್ ಮಾಡ್ಕೊಳ್ಬಹುದು. ಸೊ ಬಿಫೋರ್ ಐ ಸ್ಟಾರ್ಟ್ ದ ವಿಡಿಯೋ, ಇವತ್ತಿನ ಒಂದು ಡೈಲಿ ವ್ಲಾಗಲ್ಲಿ ನಾನು ಅದಿತಿ ಕ್ರೋವಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ಯಾವ ದೇವಸ್ಥಾನ ಅಂತಂದರೆ ಕಾಮಧೇನು ಕ್ಷೇತ್ರ. ಹೌದು, ತುಂಬ ದಿನ ಆಗಿತ್ತು. ತುಂಬ ಪಾಸಿಟಿವ್ ಎನರ್ಜಿ ಇರುವಂತಹ ದೇವಸ್ಥಾನ ಕಾಮಧೇನು ಕ್ಷೇತ್ರ. ಆ್ಯಂಡ್ ಅದಿತಿ ರೀಸೆಂಟಾಗಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಹೋಗಿ ದೇವ್ರಿಗೆ ರಾಘವೇಂದ್ರನ ಮುಂದೆ ಅದಿತಿನ ನಿಲ್ಲಿಸಿ ಆ ಸ್ತೋತ್ರ ಹೇಳಿಸೋದೇ ಒಂದು ದೊಡ್ಡ ಖುಷಿ. ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ. ನಿನ್ನೆ ಟೈಮ್ನ ಬಿಡುವು ಮಾಡಿಕೊಂಡು 3 ಜನನೂ ಹೋಗ್ಬಿಟ್ಟು ಬಂದ್ವಿ. ಈಗ ಅದಿತಿಗೆ ಈ ರೀತಿ ಬ್ಯಾಗ್ಸ್ನ ಹಾಕ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಅವರೇ ಎಲ್ಲ ಬಾಟಲು, ಸ್ನ್ಯಾಕ್ ಬಾಕ್ಸ್ ಎಲ್ಲ ಕೊಟ್ಟರೆ ಅವರೇ ಇಟ್ಕೊಳ್ತಾರೆ. ಎಷ್ಟು ಬೇಗ ದೊಡ್ಡ ಮಕ್ಕಳು ಆಗಿಬಿಡ್ತಾರಲ್ಲ ಮಕ್ಕಳು ಅಂತಂದರೆ, ಇಂಡಿಪೆಂಡೆನ್ಸ್ ಕಲಿತಾ ಹೋಗ್ತಾರೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅದು ಸ್ವಲ್ಪ ಶಾಪಿಂಗ್ ಇತ್ತು, ಅವರು ಸ್ಲಿಪ್ಪರ್ ತೊಗೊಳ್ಬೇಕಿತ್ತು. ಅದಕ್ಕೋಸ್ಕರ ಅಲ್ಲೂ ಹೋಗಿ ಆ್ಯಂಡ್ ಬರುವಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಬಂದು ಅದಿತಿ ಆರಾಮಾಗಿ ನಿದ್ದೆ ಮಾಡಿ ಈವ್ನಿಂಗ್ಗೆ ನಾನು ಇವತ್ತು ಅದಿತಿಗೆ ಪೊಮೊಗ್ರನೇಟ್ದು ಮಿಲ್ಕ್ ಶೇಕ್ ಮಾಡಿದ್ದೆ. ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಿರ್ತೀರಾ ಆ್ಯಂಡ್ DM ಸಹ ಮಾಡ್ತಿರ್ತೀರಾ ನಾನು ಸ್ಟೋರಿಗೆ ಅಪ್ಲೋಡ್ ಮಾಡಿದಾಗ, ಯಾವ ರೀತಿ ನೀವು ಮಿಲ್ಕ್ ಶೇಕ್ನ ಮಾಡ್ತೀರಾ ಅಂತ. ನಾನು ಪ್ರತಿಯೊಂದು ಮಿಲ್ಕ್ ಶೇಕ್ ಮಾಡಿದಾಗ ಯಾವ ಹಣ್ಣು ಹಾಕ್ತೀನಿ, ಇವಾಗ ಎಕ್ಸಾಂಪಲ್ ಇವತ್ತು ಮಾಡಿರುವಂತಹ ಒಂದು ನಿಮಗೆ ಶೇರ್ ಮಾಡ್ತಿರುವಂತಹ ವ್ಲಾಗಲ್ಲಿ ಪೊಮೊಗ್ರನೇಟ್ ಮತ್ತು ಹಾಲನ್ನ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿದ್ದೀನಿ. ಆ್ಯಂಡ್ ಕಂದು ಬಣ್ಣದ ಶುಗರ್ ಅಂತಂದರೆ ಬ್ರೌನ್ ಶುಗರ್ನ ಹಾಕಿದ್ದೀನಿ. ನಾನು ವೈಟ್ ಶುಗರ್ನ ಅದಿತಿಗೆ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಮನೆಯಲ್ಲೂ ಸಹ ನಾವು ವೈಟ್ ಶುಗರ್ನ ಯೂಸ್ ಮಾಡೋದಿಲ್ಲ. ಅದು ತುಂಬ ಕೆಮಿಕಲ್ ಹಾಕಿರ್ತಾರೆ, ಪಾಲಿಶ್ ಮಾಡಿರ್ತಾರೆ, ಇಟ್ಸ್ ನಾಟ್ ಸೇಫ್. ಅದಕ್ಕೋಸ್ಕರ ಅಷ್ಟೇ. ಸೊ ಪ್ರತಿಯೊಂದು ಹಣ್ಣನ್ನು ಹಾಕಿದಾಗ ನಾನು ಜಾಗರಿ ಪೌಡರ್ನ ಹಾಕಿರ್ತೀನಿ. ದಾಳಿಂಬೆ ಹಣ್ಣು ಸ್ವಲ್ಪ ಕಹಿ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಮಾತ್ರ ನಾನು ಬ್ರೌನ್ ಶುಗರ್ನ ಹಾಕಿದ್ದೀನಿ. ಇಲ್ಲ ಅಂತಂದರೆ ನಾನು ಶುಗರ್ನ ಆ್ಯಡ್ ಮಾಡೋದಿಲ್ಲ. ಡ್ರೈ ಫ್ರೂಟ್ಸ್ ಪೌಡರಲ್ಲೇ ಸ್ವೀಟ್ ಅಂಶ ಇರುತ್ತೆ, ಅದಕ್ಕೆ ನಾನು ಡೇಟ್ಸ್ನ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ದ್ರಾಕ್ಷಿ ಇರುತ್ತಲ್ಲ, ಸೊ ಸ್ವೀಟ್ ಇರುತ್ತೆ ಅದರಲ್ಲೇನೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಅದಿತಿ ಮನೆಯಿಂದ ಹೋಗುವಾಗಲೇ ಇವತ್ತು ಪಾರ್ಕ್ಗೆ ಕರ್ಕೊಂಡು ಹೋಗಲೇಬೇಕು ಅಂತ ನನಗೆ ಮತ್ತು ಡ್ಯಾಡಾಗೆ ಒಂದು ರಿಕ್ವೆಸ್ಟ್ ಮಾಡಿದರು. ಅದಿತಿಗೆ ತುಂಬ ದಿನ ಆಗಿತ್ತು ಪಾರ್ಕ್ಗೆ ಕರ್ಕೊಂಡು ಹೋಗಿ. ಪಾರ್ಕ್ಗೂ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿದ್ರು. ತುಂಬ ಎಂಜಾಯ್ ಮಾಡ್ತಾರೆ ಅದಿತಿ. ಜೋಕಾಲಿ ಇರ್ಬೋದು, ಜಾರಬಂಡೆ ಇರ್ಬೋದು, ತುಂಬ ಇಷ್ಟ ಅದಿತಿಗೆ ಈ ರೀತಿ ಕುದುರೆ ಮೇಲೆ ಆಟ ಆಡೋದು. ಆ್ಯಂಡ್ ಮಕ್ಕಳೇ ಅದೇ ರೀತಿ ಅಲ್ಲ, ಅಟೆನ್ಷನ್ ಸ್ವಲ್ಪ ಮಕ್ಕಳಲ್ಲಿ ಪಾರ್ಕ್ಗೆ ಹೋದಾಗ ಕಡಿಮೆನೇ ಅನಿಸುತ್ತೆ. ನಾನು ಅದಿತಿ ಮ್ಯಾಟರಲ್ಲಿ ನೋಡಿರೋದು ಅದೇನೆ. ಒಂದು ಆ್ಯಕ್ಟಿವಿಟಿನ 10 to 15 ಮಿನಿಟ್ಸ್ ಕೂತ್ಕೊಂಡು ಆರಾಮಾಗಿ ಮಾಡ್ತಾರೆ. ಆದರೆ ಅದೇ ಪಾರ್ಕಿಗೆ ಹೋದಾಗ ಇದಾಡ್ತೀನಿ ಅಂತ ತುಂಬ ಒಂದು ಫ್ಲಕ್ಚುಯೇಟ್ ಆಗ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಏನಕ್ಕಂತಂದರೆ ಮಕ್ಕಳು ಎನ್ವೈರ್ನ್ಮೆಂಟ್ನ ನೋಡಿ ಡಿಸ್ಟ್ರಾಕ್ಟ್ ಆಗಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದೇ ಒಂದು ಖುಷಿ. ಪಾರ್ಕಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಒಂದು ವಾಕ್ ಮಾಡಿಕೊಂಡು ಅದಿತಿನ ಕರ್ಕೊಂಡು ಬಂದ್ವಿ. ಅದಿತಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಅದಿತಿ ಹೋಗಬೇಕು ಮನೆಗೆ, ಮಮ್ಮಗೆ ಕೆಲಸ ಇದೆ ಅಂತೆಲ್ಲ ಹೇಳಿ ಪಾರ್ಕಿಂದ ಕರ್ಕೊಂಡು ಬಂದ್ವಿ. ಈ ರೀತಿ ಮಕ್ಕಳಿಗೆ ವಾರಕ್ಕೆ ಒಂದ್ಸಲ ಅಲ್ಲ, ವಾರಕ್ಕೆ 3-4 ದಿನ ಮಕ್ಕಳಿಗೆ ಪಾರ್ಕ್ಗೆ ಕರ್ಕೊಂಡು ಹೋದರೆ ಅಥವಾ ನೇಚರ್ ವಾಕಿಗೆ ಕರ್ಕೊಂಡು ಹೋದರೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳ ಒಂದು ಲ್ಯಾಂಗ್ವೇಜಲ್ಲಿ ಇರ್ಬೋದು, ಅವರ ಸೋಷಿಯಲ್ ಸ್ಕಿಲ್ಲಲ್ಲಿ, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಅಂತಂದರೆ ಬ್ರೈನ್ ಡೆವಲಪ್ಮೆಂಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆದರೆ ಈಗಿನ ಒಂದು ಮಾಮೀಸು ಡ್ಯಾಡೀಸ್ ಏನಾಗ್ಬಿಟ್ಟಿರ್ತಾರೆ ಹೇಳಿ, ಬ್ಯುಸಿ ಆಗಿಬಿಟ್ಟಿರ್ತಾರೆ, ಕೆಲಸ ಇರುತ್ತೆ. ವರ್ಕಿಂಗ್ ಮಾಮೀಸು, ವರ್ಕಿಂಗ್ ಪೇರೆಂಟ್ಸ್ ಇರೋದ್ರಿಂದ ದಿನಾಗ್ಲೂ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ನನಗೂ ತುಂಬ ಗಿಲ್ಟಿದೆ ಅದಿತಿಗೆ. ನನಗೆ ತುಂಬ ಏನಿಷ್ಟ ಅಂತಂದರೆ ಡೈಲಿ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು, ಡೈಲಿ ವಾಕ್ ಮಾಡಿಸ್ಬೇಕು ಅಂತ. ಆದರೆ ಪಾರ್ಕು ದೂರ ಇರೋದ್ರಿಂದ ಇಲ್ಲಿಂದ 1-2 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ ನಾನು ಕರ್ಕೊಂಡು ಹೋಗುವಂತಹ ಪಾರ್ಕ್ಗೆ. ಸೇಫ್ಟಿ ಆಗಿದೆ, ಚೆನ್ನಾಗಿದೆ, ಮಕ್ಕಳ ಚೈಲ್ಡ್ ಫ್ರೆಂಡ್ಲಿ ಪಾರ್ಕ್ ಇದು. ಅದಕ್ಕೋಸ್ಕರ ಸೊ ಗಿಲ್ಟ್ ಕಾಡ್ತಾ ಇರುತ್ತೆ ಹೋಗಿಲ್ಲ ಅಂತ. ಆಚೆ ಹೋದಾಗೆಲ್ಲ ಕ್ರುವಿಗೆ ನಾನು ಇನ್ಸಿಸ್ಟ್ ಮಾಡೋದು, ಇವತ್ತು ಪಾರ್ಕ್ ಹೋಗಿ ಕರ್ಕೊಂಡು ಬರೋಣ ಪ್ಲೀಸ್ ಅಂತ. ಸೊ ಅದಿತಿನೂ ಅದೇ ರೀತಿ ರಿಕ್ವೆಸ್ಟ್ ಮಾಡೋದನ್ನು ಕಲ್ತಿದ್ದಾರೆ. ಸೊ ಇವತ್ತಿನ ಒಂದು ಪ್ರಾಮಿಸ್ನ ನಾವು ಅದಿತಿಗೆ ಮಾಡ್ದಂಗೆ ಪಾರ್ಕ್ಗೆ ಕರ್ಕೊಂಡು ಹೋಗಿ ಅದಿತಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಪಾರ್ಕಿಂದ ಮನೆಗೆ ಬಂದು ಅದಿತಿಗೆ ಮಿಲ್ಕ್ ಶೇಕ್ ಕೊಟ್ಟಿದ್ದು ಇವತ್ತಿನ ಒಂದು ಡೇ. ವೆರಿ ಸಿಂಪಲ್, ವೆರಿ ಪಾಸಿಟಿವ್ ಎನರ್ಜಿ ಸಿಗುವಂತಹ ದಿನ ಆಗಿತ್ತು ಇವತ್ತು. ಆ್ಯಂಡ್ ಇವತ್ತು ನವರಾತ್ರಿ ಶುರುವಾಗಿದೆ. ಆ್ಯಂಡ್ ಇವತ್ತಿನ ಒಂದು ಕಲರ್ ಯೆಲ್ಲೋ, ನೀವು ನೋಡ್ಬೋದು ಅದಿತಿ ಮತ್ತು ನಾನು ಇಬ್ರು ಯೆಲ್ಲೋ ಕಲರ್ ಹಾಕೊಂಡಿದ್ವಿ. ಶೇಡ್ಸ್ ಬೇರೆ ಇರ್ಬೋದು, ಬಟ್ ದಟ್ಸ್ ಫೈನ್.
ಇವತ್ತು ಶೈಲಪುತ್ರಿ ಅಂತ ನಾವು ದೇವಿನ ಪೂಜೆ ಮಾಡ್ತೀವಿ. ಶೈಲಪುತ್ರಿಯಲ್ಲಿರುವಂತಹ ಒಂದು ಪಾಸಿಟಿವಿಟಿ ಇರಬಹುದು ಆ್ಯಂಡ್ ಅವರಲ್ಲಿರುವಂತಹ ಗುಣಗಳನ್ನ ನಾವು ಪೇರೆಂಟಿಂಗ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಪೇರೆಂಟಿಂಗ್ ಸ್ಟೈಲ್ಗೆ ದಾರಿ ಆಗುತ್ತೆ. ಯಾವ ರೀತಿ ಅಂತಂದರೆ, ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಶೈಲಪುತ್ರಿ ಸ್ಟೋರಿನ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ನೀವು ಆ ಸ್ಟೋರಿನ ದಯವಿಟ್ಟು ತೋರಿಸಿ. ಏನಕ್ಕಂತಂದರೆ ನವರಾತ್ರಿನ ಶುರು ಮಾಡ್ತೀವಿ. ನವರಾತ್ರಿ ಬಂದಾಗ ಮಕ್ಕಳಿಗೆ ರಜೆ ಬರುತ್ತೆ, ದಸರಾ ಟೈಮಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾರೆ ನಿಜ. ಯಾಕೆ ನವರಾತ್ರಿನ ನಾವು ಆಚರಿಸ್ತೀವಿ, ಪ್ರತಿದಿನ ಒಂದೊಂದು ದೇವಿನ ನಾವು ಪೂಜಿಸ್ತೀವಿ ಆ್ಯಂಡ್ ಒಂದೊಂದು ದಿನಕ್ಕೂ ಒಂದೊಂದು ಕಲರ್ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಶೈಲಪುತ್ರಿ ಅಂತಂದರೆ ಯೆಲ್ಲೋ ಕಲರ್. ತನ್ನ ಬಲಗೈಯಲ್ಲಿ ಒಂದು ತಾವರೆ ಹೂವನ್ನ ಇಟ್ಕೊಂಡು ಎಡಗೈಯಲ್ಲಿ ತ್ರಿಶೂಲನ ಇಟ್ಕೊಂಡಿರ್ತಾಳೆ ಶೈಲಪುತ್ರಿ. ಶೈಲಪುತ್ರಿ ಅಂತಂದ್ರೇ ಒಂದು ಎನರ್ಜಿ. ಈ ಎನರ್ಜಿ ಯಾವ ರೀತಿ ಅಂತಂದರೆ, ಸ್ಟ್ರೆಂತ್ ಅಂತಂದರೆ ನಾವು ಎಲ್ಲನೂ ಧೈರ್ಯಶಾಲಿಯಾಗಿ ಮಾಡುವಂಥದ್ದೇ ಅಲ್ಲ. ಸ್ಟ್ರೆಂತ್ ಅಂದರೆ ನಮಗೆ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಭಯ ಇರುತ್ತೆ. ಇವಾಗ ಪೇರೆಂಟಿಂಗ್ ಸ್ಟೈಲಲ್ಲೇ ಇವಾಗ ಮಗು ಹುಟ್ಟಿದ ಮೇಲೆ ನಮಗೆ ಈ ಪ್ರತಿಯೊಬ್ಬ ತಾಯಂದಿರು ತಂದೆಯಂದಿರು ಭಯ ಪಡೋದು ಕಾಮನ್. ಏನಪ್ಪ ಆಗುತ್ತೆ, ಮಗುನ ಹೇಗೆ ನೋಡ್ಕೊಳ್ತೀವೋ, ಅಯ್ಯೋ ಕೆಲಸ ಇದೆ, ಕೆಲಸ ಹೋಯಿತು, ಈ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಿಕೊಂಡು ಅದರ ವಿರುದ್ಧ ಅಂತಂದರೆ ಅದರ ಆ ಒಂದು ನಿಟ್ಟಿನಲ್ಲಿ ನಾವು ಹೋರಾಡ್ತೀವಲ್ಲ, ಅದೇನೇ ಶೈಲಪುತ್ರಿನೂ ಸಹ. ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ನಾನು ನರೇಟ್ ಮಾಡ್ತಾ ಹೋಗ್ತೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ. ನೀವು ದಯವಿಟ್ಟು ನೋಡಿ. ಇದು ನಿಮ್ಮ ಪೇರೆಂಟಿಂಗ್ ಸ್ಟೈಲ್ಗೂ ಸಹ ನೀವು ಮಕ್ಕಳನ್ನು ನೋಡ್ಕೊಳ್ಳುವಂತಹ ರೀತಿ ಆ್ಯಂಡ್ ನಿಮ್ಮ ಒಂದು ಏನಂತ ಹೇಳೋದು, ಜೀವನದಲ್ಲೂ ಆ್ಯಂಡ್ ಪ್ರತಿನಿತ್ಯದ ಒಂದು ಹೋರಾಟ ಇದೆಯಲ್ಲ, ಜೀವನ ಅನ್ನೋದೇ ಹೋರಾಟ ಅಲ್ವಾ. ಸೊ ಆ ಒಂದು ಇದರಲ್ಲೂ ಸಹ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಇಷ್ಟ ಆಗೋ ರೀತಿ ನಾನು ನರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲೋ ಡೇ ಆಗಿರೋದ್ರಿಂದ ಶೈಲಪುತ್ರಿ ಸ್ಟೋರಿನ ನಾನು ಅಪ್ಲೋಡ್ ಮಾಡ್ತೀನಿ. ದಿನಾಗಲೂ ಒಂದು ಸ್ಟೋರಿ, ಸೊ 9 ಸ್ಟೋರಿ ಆಗುತ್ತೆ. ಸೊ ನಾವು ವಿಲ್ ಡಿಸ್ಕಸ್ ಲ್ಯಾಂಗ್ವೇಜ್ ಲೇಟ್ ಆಗಿರೋದಕ್ಕೆ ಯಾಕೆ ಅಂತ ಡೈರೆಕ್ಟಾಗಿ ನನ್ನನ್ನು ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ, DM ಮಾಡಿ ಕೇಳ್ತೀರಾ. ನನ್ನ ಮಗು 2 ವರ್ಷ 10 ತಿಂಗಳು ಇನ್ನೂ ಮಾತಾಡ್ತಿಲ್ಲ, ಯಾಕೆ ಅಂತ. ಯಾಕೆ ಅನ್ನೋ ಪ್ರಶ್ನೆಗೆ ನನಗೆ ಖಂಡಿತವಾಗ್ಲೂ ಪ್ರತಿಯೊಂದು ಮಗುವಿಗೂ ಡೈರೆಕ್ಟಾಗಿ ಆನ್ಸರ್ ಹೇಳೋದಕ್ಕಾಗೋದಿಲ್ಲ. ಯಾಕಂತಂದರೆ ನನ್ನ ಮಗುನ ನೋಡಿರೋದಿಲ್ಲ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಏನು ಅಂತ ನನಗೆ ಗೊತ್ತಿರೋದಿಲ್ಲ ಆ್ಯಂಡ್ ನೀವೇನೇನು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಿರೋದಿಲ್ಲ. ಆದರೆ ಕೆಲವು ಒಂದು ಜನರಲ್ ಮಿಸ್ಟೇಕ್ಸ್ ಇರುತ್ತೆ. ಈ ಮಿಸ್ಟೇಕ್ಸು ನಮಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ. ಅದು ಮಿಸ್ಟೇಕ್ಸ್ ಅಂತ ನಮಗೆ ಗೊತ್ತೇ ಆಗಿರೋದಿಲ್ಲ. ಸೊ ಅದು ಯಾವುದಪ್ಪ ಮಿಸ್ಟೇಕ್ಸ್ ಅಂತಂದರೆ, ಮಕ್ಕಳನ್ನ ನಾವು ಮಾತಾಡಿಸುವಾಗ ಐ ಕಾಂಟ್ಯಾಕ್ಟ್ ಕೊಡ್ದೇನೆ ಮಾತಾಡಿಸೋದು ಮಕ್ಕಳ ಒಂದು ಲ್ಯಾಂಗ್ವೇಜ್ಗೆ ಡಿಲೇ ಆಗುತ್ತೆ. ಯಾಕಂತಂದರೆ ಐ ಕಾಂಟ್ಯಾಕ್ಟ್ ಅಂತಂದರೆ ಏನು, ಈಗ ಯಾರತ್ರನೂ ನಾವು ಮಾತಾಡ್ತಿದ್ದೀವಿ ಅಂತಂದರೆ ಐ ಕಾಂಟ್ಯಾಕ್ಟ್ ಕೊಟ್ಟಾಗ ಮಾತ್ರ ಆ ಒಂದು ಕಾನ್ವರ್ಸೇಷನ್ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗಿರೋದು. ಅಂತಂದರೆ ಅವ್ರ ಕಡೆಯಿಂದನೂ ಒಂದು ರೆಸ್ಪಾನ್ಸ್ ಬರುತ್ತೆ, ನಮ್ಮ ಕಡೆಯಿಂದನೂ ರೆಸ್ಪಾನ್ಸ್ ಬರುತ್ತೆ. ಸೊ ಐ ಕಾಂಟ್ಯಾಕ್ಟ್ ಕೊಟ್ಟು ನೀವು ಮಕ್ಕಳ ಜೊತೆ ಮಾತಾಡ್ತಿದ್ದೀರಾ ಅನ್ನೋದನ್ನ ಫಸ್ಟು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಯಾವುದಪ್ಪ ಅಂತಂದರೆ, ಮಕ್ಕಳಿಗೆ ಅಡ್ರೆಸ್ ಮಾಡೋದನ್ನು ಸ್ವಲ್ಪ ಎಲ್ಲೋ ಕಡಿಮೆ ಮಾಡೋದು. ಈಗ ಅದು ತೊಗೊಂಡ್ಬಾ, ಇದು ತೊಗೊಂಡ್ಬಾ ಅಂತ ಹೇಳೋದಕ್ಕಿಂತ ಮಗುಗೆ ಬಾಲ್ ತೊಗೊಂಡ್ಬಾ, ಬಾಟಲ್ ತೊಗೊಂಡ್ಬಾ, ನಿನ್ನ ಶೂ ತೊಗೊಂಡ್ಬಾ, ಈ ರೀತಿ ಪ್ರತಿಯೊಂದು ವಸ್ತುಗೂ ಮೆನ್ಷನ್ ಮಾಡ್ತಾ ಹೋಗಬೇಕಾಗತ್ತೆ. ಇದರಿಂದ ಮಕ್ಕಳಿಗೆ ವರ್ಡ್ಸ್ ಅನ್ನುವಂತಹ ಒಂದು ವೊಕ್ಯಾಬ್ಯುಲರಿ ಏನಿದೆ, ಈಗ ಮಕ್ಕಳಿಗೆ 2 ವರ್ಷದೊಳಗಡೆ 50 ವೊಕ್ಯಾಬ್ಯುಲರಿ ಇರಬೇಕು ಅಂತಂದರೆ ಆ ವರ್ಡ್ಸ್ ಮಕ್ಕಳಿಗೆ ಗೊತ್ತಿರಬೇಕು. ರೆಸೆಪ್ಟಿವ್ ಲ್ಯಾಂಗ್ವೇಜಲ್ಲಿ ಮತ್ತು ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜಲ್ಲಿ ಮಕ್ಕಳಿಗೆ ನಾವು ಅದು ಇದು ಅಂತ ಹೇಳೋದಕ್ಕಿಂತ ಪಾಯಿಂಟ್ ಮಾಡಿ ಹೇಳಿದಾಗ ಅಥವಾ ಅಡ್ರೆಸ್ ಮಾಡಿ ಹೇಳಿದಾಗ ಆ ಒಂದು ವರ್ಡ್ಸ್ ಇರ್ಬೋದು ಅದನ್ನು ಮೆನ್ಷನ್ ಮಾಡಿ ಹೇಳಿದಾಗ ಮಗುಗೆ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಅದು ನೋಡಿದಾಗ ಮಗು ಆ ವರ್ಡ್ಸ್ನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಯಾವುದಪ್ಪ, 3ನೇದು, ಮೇ ಬಿ ಈ ತಪ್ಪು ಮಾಡ್ತಿರ್ತೀರಾ ಅಂತ ಅನಿಸ್ತಿದೆ ನನಗೆ. ಯಾವುದು ಅಂದರೆ ಎಂಕರೇಜ್ ಮಾಡದೇ ಇರೋದು. ಇವಾಗ ಮಗು ಏನೋ ಒಂದು, ಇವಾಗ ಬಾಲ್ಗೆ ಅಂತ ಹೇಳಿದ ತಕ್ಷಣ ನಾವು ತುಂಬ ಚೆನ್ನಾಗಿ ಎಂಕರೇಜ್ ಮಾಡಬೇಕು ಮಗುನ. ಇದರಿಂದ ಮಗುಗೆ ತುಂಬ ಖುಷಿ ಆಗುತ್ತೆ. ಇದನ್ನು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ರೀಇನ್ಫೋರ್ಸ್ಮೆಂಟ್ ಅಂತಂದರೆ ಮಗು ಮುಂದಕ್ಕೆ ಮಾಡೋದಕ್ಕೆ ಪ್ರೋತ್ಸಾಹ ನೀಡೋದು. ಯಾವ ರೀತಿ ಅಂತ ಅಂದರೆ, ಒಂದು ಸಿಂಪಲ್ ಕ್ಲಾಪ್ ಇರ್ಬೋದು, ಮಗುನ ಹಗ್ ಮಾಡೋದಿರ್ಬೋದು, ಒಂದು ದೊಡ್ಡ ಸ್ಮೈಲ್ ಕೊಟ್ಟು ಮಗುಗೆ ಹೈಫೈ ಮಾಡಿದ್ರೆ ಮಗುಗೆ ತುಂಬ ಖುಷಿ ಆಗುತ್ತೆ. ಇದೇ ರೀತಿ ಮಕ್ಕಳು ವರ್ಡ್ಸ್ಗಳನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟು ಮಕ್ಕಳು ಬಾಲ್ಗೆ ಬಾಬ್ ಅಂತ ಹೇಳ್ತಾರೆ ಅಥವಾ ಬಾಟಲ್ಗೆ ಆಟಲ್. ಈ ರೀತಿ ಮಕ್ಕಳು ತೊದಲು ಮಾತು ಹಾಡ್ತಿರ್ತಾರೆ. ಆ ತೊದಲು ಮಾತನ್ನು ನಾವು ಸರಿ ಮಾಡದೆ ಅದೇ ರೀತಿ ಮೆನ್ಷನ್ನ ಮಾಡ್ತಿರ್ತೀವಿ. ಈಗ ಅಪ್ಪಗೆ ಏನೋ ಒಂದು ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈಗ ಕೆಲವು ಮಕ್ಕಳುಗಳು ಕಾರ್ಗೆ ತಾರ್ ಅಂತ ಹೇಳ್ತಾರೆ, ಅಂತಂದರೆ ಲೆಟರ್ಸ್ಗಳು ಮಕ್ಕಳಿಗೆ ಬರೋದಿಲ್ಲ. ಆ ರೀತಿ ಮಾಡಿದಾಗ ಮಕ್ಕಳು ನಾವು ಕಾರ್ಗೆ ಮಕ್ಕಳು ಹೇಗೆ ಹೇಳ್ತಾರೋ
ತಾರ್ ಅಂತಲೇ ಹೇಳ್ತಾ ಹೋದರೆ ಮಗುವಿನ ಬ್ರೈನಲ್ಲಿ ಅದೇ ರೀತಿ ಸೆಟ್ ಆಗ್ತಾ ಹೋಗುತ್ತೆ, ಅಂತಂದರೆ ಅದೇ ರೀತಿ ರಿಜಿಸ್ಟರ್ ಆಗುತ್ತೆ. ನಿಮ್ಮ ಮಕ್ಕಳು ತೊದಲು ಮಾತಾಡ್ತಿದ್ರೆ ದಯವಿಟ್ಟು ಅದನ್ನು ನೀವು ಎಂಕರೇಜ್ ಮಾಡೋಕ್ಕೆ ಹೋಗಬೇಡಿ. ಅಂತಂದರೆ ನೀವು ಸರಿಯಾದ ವರ್ಡ್ಸ್ನ ಮಗುಗೆ ಹೇಳಿ, ಆವಾಗ ಸರಿಯಾದ ವರ್ಡ್ಸ್ ಮಗುವಿನ ಬ್ರೈನಲ್ಲಿ ರಿಜಿಸ್ಟರ್ ಆಗುತ್ತೆ. ಇದು ಮಗುವಿನ ಮಾತಾಗಿ ಹೊರಗಡೆ ಬಂದಾಗ ಮಗು ಕರೆಕ್ಟಾಗಿ ಹೇಳುತ್ತೆ. ಮಗುವಿನ ಮಾತಾಗಿ ಹೊರಗಡೆ ಬಂದಾಗ ಬ್ರೈನಲ್ಲಿ ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಆದಮೇಲೆ ನೀವು ಸರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಇದು ತುಂಬ ಮುಖ್ಯ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾವುದು ಅಂತಂದರೆ, ಮಗು ಕೇಳದೇ ಇರೋದಕ್ಕಿಂತ ಮುಂಚೆ ಎಲ್ಲನೂ ಕೊಟ್ಬಿಡೋದು. ಒಂದು ನೀರಿರ್ಬೋದು, ಒಂದು ಊಟ ಇರ್ಬೋದು, ಅಥವಾ ಒಂದು ಹಾಲಿರ್ಬೋದು ಮಗುಗೆ, ಅಥವಾ ಎದೆ ಹಾಲಿರ್ಬೋದು. ಮಗು ಕೇಳೋದಕ್ಕಿಂತ ಮುಂಚೆನೇ ಕೊಟ್ಬಿಡೋದು. ಹೇಗಪ್ಪ 9 ತಿಂಗಳು ಮಗು ಕೇಳುತ್ತೆ ಅಥವಾ 10 ತಿಂಗಳು ಮಗು ಕೇಳುತ್ತೆ ಅಂತಂದರೆ, ಮಕ್ಕಳು ಜೆಸ್ಟರ್ಸ್ ಮೂಲಕ ಕೇಳ್ತಾರೆ, ಅಂತಂದರೆ ಕೈ ಸನ್ನೆ ಮಾಡ್ತಾರೆ. ಈ ರೀತಿ ಮಕ್ಕಳು ಕೈ ಸನ್ನೆ ಮಾಡೋದು ಇಟ್ಸ್ ಅ ವೆರಿ ಗುಡ್ ಸೈನ್. ಮೊದಲು ಮಕ್ಕಳು ಜೆಸ್ಟರ್ಸ್ನ ಮಾಡಬೇಕು, ಅಂತಂದರೆ ಕೈ ಸನ್ನೆನ ಮಾಡಬೇಕು, ಅದಾದಮೇಲೆ ಮಕ್ಕಳಿಗೆ ಮಾತು ಬರೋದು. ಆದರೆ ಪೇರೆಂಟ್ಸ್ಗಳು ಕೈ ಸನ್ನೆ ಮಾಡಿದ್ರೆ ನೀನೇನು ಮೂಗನ, ನಿನ್ನ ಬಾಯ್ಬಿಟ್ಟು ಹೇಳಿಲ್ಲ ಅಂತಂದರೆ ಕೈ ಸನ್ನೆ ಮಾಡೋದಕ್ಕೆ ನಾವು ಮಕ್ಕಳಿಗೆ ಬಿಡೋದಿಲ್ಲ. ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಎಕ್ಸ್ಪ್ರೆಸ್ ಮಾಡಬೇಕು, ಅಟ್ಲೀಸ್ಟ್ ಪಾಯಿಂಟ್ ಮಾಡಬೇಕು ಮಕ್ಕಳು, ಅಥವಾ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ತೋರಿಸ್ಬೇಕು. ಆವಾಗ ನೀವು ಮಕ್ಕಳಿಗೆ ಮಾಡೆಲ್ನ ಮಾಡಿ ಲ್ಯಾಂಗ್ವೇಜ್ನ. ನಾನು ಲ್ಯಾಂಗ್ವೇಜ್ ಸೀರೀಸ್ ವಿಡಿಯೋನೇ ಮಾಡ್ತಿರೋದ್ರಿಂದ ಲ್ಯಾಂಗ್ವೇಜ್ನ ಹೇಗೆ ಮಾಡೆಲ್ ಮಾಡೋದು ಅಂತ ನಿಮಗೆ ಖಂಡಿತವಾಗ್ಲೂ ಡೀಟೇಲ್ ಆಗಿ ವಿಡಿಯೋನ ಶೇರ್ ಮಾಡ್ತೀನಿ, ನಿಮಗೆ ಅದರಲ್ಲಿ ಅರ್ಥ ಆಗುತ್ತೆ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಎಲ್ಲ ಒಂದು ಮಿಸ್ಟೇಕ್ಸ್ ಅಂತ ಹೇಳೋದಕ್ಕಿಂತ ಎಲ್ಲೋ ಸರಿಯಾಗಿ ಮಾಡ್ತಿಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಲೇಟ್ ಆಗಿರ್ಬೋದು. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ದಯವಿಟ್ಟು ಪೀಡಿಯಾಟಿಷನ್ಸ್ನ ಕನ್ಸಲ್ಟ್ ಮಾಡಿ, ಅಂತಂದರೆ ಡೆವಲಪ್ಮೆಂಟಲ್ ಪೀಡಿಯಾಟಿಷನ್ಸ್ನ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಒಂದು ಗೈಡೆನ್ಸ್ ಸಿಗುತ್ತೆ. ಬೇಗ ಐಡೆಂಟಿಫಿಕೇಷನ್ ಮಾಡಿದ್ರೆ ಯಾವುದೇ ಒಂದು ಪ್ರಾಬ್ಲಮ್ಗೂ ಸಹ ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ್ಯಂಡ್ ಇದಕ್ಕಿಂತ ಮುಂಚೆ ವಿಡಿಯೋ ನಾನು 100 ವರ್ಡ್ಸ್ ಲಿಸ್ಟ್ನ ಅಪ್ಲೋಡ್ ಮಾಡಿದ್ದೀನಿ, ಅಂತಲೇ ಪಾರ್ಟ್ 1. ಅದನ್ನು ನೋಡಿ ಆ ವರ್ಡ್ಸ್ಗಳನ್ನೆಲ್ಲ ನೀವಿನ್ನೂ ಟ್ರೈಯೇ ಮಾಡಿಲ್ಲ, ಇಂಟ್ರೊಡ್ಯೂಸೇ ಮಾಡಿಲ್ಲ ಮಕ್ಕಳಿಗೆ ಅಂತಂದರೆ ಪ್ಲೀಸ್ ಇಂಟ್ರೊಡ್ಯೂಸ್ ಮಾಡಿ. ಆ್ಯಂಡ್ 50 ವರ್ಡ್ಸ್ನೂ ಸಹ ನಾನು ವೆರಿ ಸೂನಾಗಿ ಅಪ್ಲೋಡ್ ಮಾಡ್ತೀನಿ, ಅದನ್ನು ಸಹ ನೀವು ಟ್ರೈ ಮಾಡಿ. ಯಾಕಂತಂದರೆ ಲ್ಯಾಂಗ್ವೇಜ್ ಮೈಲ್ ಸ್ಟೋನ್ನ ನಾವು ಮಕ್ಕಳಿಗೆ ಇಂಪ್ಯಾಕ್ಟ್ ಮಾಡೋದು, ಪ್ರತಿದಿನ ಲ್ಯಾಂಗ್ವೇಜ್ ಮೈಲ್ ಸ್ಟೋನ್ ಮೇಲೆ ವರ್ಕ್ ಮಾಡೋದು ಮಕ್ಕಳ ಡೆವಲಪ್ಮೆಂಟ್ಗೆ ತುಂಬ ಸಹಕಾರಿಯಾಗುತ್ತೆ. ಐ ಹೋಪ್ ಇವತ್ತಿನ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ. ಆ್ಯಂಡ್ ನೀವು ಈ ಎಲ್ಲ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ಏನೋ ಒಂದು ಎಲ್ಲೋ ಮಿಸ್ ಹೊಡಿತಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪ್ರಯತ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾಳೆ ಇನ್ನೊಂದು ಕಾಂಟೆಂಟ್ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್. ಬಾಯ್, ಸಿ ಯು ಸೂನ್.